ಅದಕ್ಕೆ ಅದಕ್ಕೆ ಬಂದು ಕುಂತಿದ್ದಿ. ಹೋಗು ಅದೇನೋ ನೋಡೋಗು. ಎಲ್ಲೋದ್ಲು ಅವಳು ಮನ್ನಾಳಿ. ಆ ಶ್ರೀನಿವಾಸ್ ಅವ್ರಿಗೂ ಒಟ್ಪತ್ತಿರಿ ಅನ್ಕೊ ಹೋಯ್ತು ಕಣಪ್ಪ. ಯಾಕೆ ಯಾಕೆ ಏನು ಸದ್ಯ ಇಲ್ವಲ್ಲ ಶ್ರೀನಿವಾಸಂದು? ಏನವ? ಅಯ್ಯೋ ಏನೋ ಕಾಣೆ ಕಣಪ್ಪ. ಏನೋ ಕಾಣೆ ಅವನು ಸರಿಯಾಗಿ ಒಂಥರ ಬೇಕಾ ಬಿಟ್ಟಿಯಾಗವನೆ. ಹೂವ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ. ಇವು ನಿಮ್ಮ ಅವನ ಕಡೆಯವ್ರಲ್ಲ ಬರೀ ಸುಳ್ಳು ಮಾತೆತ್ತರು ಸಾಕು. ಬರೀ ಸುಳ್ಳು 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 ಸುಳ್ಳು. ಆ ಬಡ್ಡೆಗಳ ನಂಬರ ಮಾಡಕ್ಕೆ ಏಮಿಲ್ಲ. ಯಾಕಂತೆ ಮದ್ವೆ ಗಿದ್ವೆ ಆಯ್ಕಿಲ್ಲ ಅಂತಿದ್ದಾನ. ಅಯ್ಯೋ ಏನೋ ಕಾಣೆ ಕಣಪ್ಪ, ಅವತ್ತಿನ ಫೋನೇ ಎತ್ತಿಲ್ಲ. ನಾನು ಹೇಳಿಲ್ಲ, ನಾನು ಅವತ್ತೇ ಹೇಳ್ದೆ. ಆ ಬಡ್ಡಿ ಅದು ಎಲ್ಲಿದ್ನೋ ಯಾತವಿದ್ನೋ ಏನು ಓಸಿ ದಿವಸ ಆಗಿತ್ತ ಹೋಗಿ ಅದೆಷ್ಟೋ 16 ಅವನಿಗೆ 16 ವರ್ಷ ಬಂತೆ ಆಗ ಹೋದಾಗ. ಅಷ್ಟು ವರ್ಷದಿಂದವ ಪತ್ತಿಲ್ದನೆಯ ಚೆಂಗಲ್ ತಿರಿಕ ಬಂದು ಈಗ ಬಂದವನೇ. ಇವಳು ಹಿಂದೆ ವಿಚಾರಿಸ್ತಾ ಇಲ್ಲ ಮುಂದೆ ವಿಚಾರಿಸ್ತಾ ಇಲ್ಲ. ಅಲ್ಲಿ ಅದೇನು ಮದುವೆನೇ ಆಗಿದ್ನಿಯೋ ಇಲ್ಲ ಈ ಮಕ್ಕಳಾಗಿದ್ವೋ ಏನು ಕತೆಯೋ ಏನೋ ಅದು ಗೊತ್ತಿಲ್ಲ. ಗೊತ್ತಿಲ್ದನೆಯ ಏಕ್ ತುಮು ಅದು ಹೆಂಗೊಬ್ಬ ಮನ್ಸು ನಂಗೆ ನಂಬಿಡೋದು. ಹೆಂಗೆ ನಂಬಕ್ಕದು ಹೇಳು? ಏನು ಇವಕ್ಕೇನು ಬುದ್ಧಿ ಇದ್ದದೋ ಇಲ್ವೋ? ಅವ್ವ 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 ನನಗಂತೂ ಕಾಣಕನವ. ಏನಾರು ಮಾಡ್ಕೊಳ್ಳಿ, ನನಗೇನು ಮಾತಾಡಿದ್ರೆ ನೋಡು ನಮ್ಮ ಅಪ್ಪನಿಗೆ ನಾನು ಮದುವೆ ಆಗೋದೇ ಇಷ್ಟ ಇಲ್ಲ, ಹೊಟ್ಟೆ ಉರಿ ಮಾಡ್ತಾನೆ ಅಂತ ನೀನು ಅಂತೀಯೇ. ಅದು ಯಾಕೆ ಹೋಗ್ಬೇಕು? ಸುಮ್ಮನೆ ಒಂದು ಅಂದ್ಬಿಟ್ಟು ಐಡ್ ಅನ್ಸ್ಕೊಳ್ಳೋದು. ಅದಕ್ಕೆ ನಾನು ಯಾವ ಮಾತನ್ನೂ ಮಾತಾಡೋಕ್ಕಿಲ್ಲ ಕಣವ. ನಿಮಗೆ ಹೆಂಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ಮಾಡ್ಕೊಳ್ಳಿ. ಅದು ಯಾಕೆ ಬೇಕು ನಾವೊಂದು ಹೇಳೋದು? ನಮ್ಮ ಅಪ್ಪ ಹಂಗಂದ ಹಿಂಗಂದ ಅಂತ ನೀನು ಅನ್ನೋದು, ಅವಳು ಅವಳು ಜಗಳ ಮಾಡೋದು, ಅವೆಲ್ಲ ಯಾಕೆ ಬೇಕು? ಸುಮ್ಮನೆ ಮಾತಾಡಿ ಯಾಕೆ ನಿಷ್ಠುರ ಆಗಬೇಕು? ನಾನು ಏನು ಮಾತಾಡೋಕ್ಕಿಲ್ಲ. ನೀವೇನು ಮಾತಾಡೋದು ಬೇಡ ಸರಿಯಾ? ಎಲ್ಗೋಗಿದೆ ಮಗ ಲೇ, ಯಾಕೆ ಸಪ್ತದಿ? ಹೋಗ್ಬಿಟ್ಟು ಬಂದಕ್ಕ ಸುಮ್ಕಿರು. ಅವನು ಯಾವ್ಯಾವುದು ಟೆನ್ಷನಲ್ಲಿ ಇದ್ನಂತೆ. ಯಾರಿಗೋ ಒಂದು 50,000 ರೂಪಾಯಿ ದುಡ್ಡು ಕೊಟ್ಟಿದ್ನಂತೆ. ಅವರು ಒತ್ಕೊಂಡು ಊರು ಬಿಟ್ಟು ಹೊಟ್ಟೋಗಿದ್ದಾರಂತೆ. ಆ ಟೆನ್ಷನಲ್ಲಿ ಇದ್ದೆ ಕಣತೆ ನಾನು ಅಂದ್ಬಿಟ್ಟು ಹಂಗೆ ಮಾತಾಡ್ದ. ಅವನುವೆ ಈಗ ಹೋಗಿದ್ದಿಲ್ವಾ, ಸಿಕ್ಕಿದ ಅವನುವೆ ಕಣ್ಮಗ. ಮತ್ತೆ ಫೋನ್ ಮಾಡಿ ನಾನು ಕುಟ್ಟಾಕ ಮುನ್ಸ್ ಕಟ್ಕೋಬೇಕು, ನಾನು ಕುಟ್ಟಾಕ ಮಾತಾಡ್ತಿತ್ತಿಲ್ಲ. ಅದಕ್ಕೆ ಹಂಗೆ ಅಂದೆ, ಯಾಕಪ್ಪ ಹಂಗೆ ಬೇಜಾರು ಮಾಡ್ಕೊಂಡವಳೆ ಅಂದ್ಬಿಟ್ಟು ಹಂಗೆ ಅಂದಿದ್ದಕ್ಕೆ ಅತ್ತೆ ನನಗೆ ಒಂಚೂರು ಟೆನ್ಷನ್ ಆಗ್ಬಿಡ್ತು ಕಣತೆ. ಬೇಜಾರು ಮಾಡ್ಕೋಬೇಡಿ, ಗಂಗೆಗೂ ಫೋನ್ ಮಾಡ್ಯಾರ ಅವತ್ತಿಂದನೂ. ನಾವು ಹೋದ್ಮೇಲೆ ಈಗ ನೋಡಿ ಈಗ ಮಾಡ್ತೀನಿ ಅಂತ ಅಂದ. ಫೋನ್ಗಿನ್ ಮಾಡಿದ್ನಾ? ಇಲ್ಲ ಮಾಡೇ ಇಲ್ಲಪ್ಪ. ಹೋಗು ಮಾಡ್ತಾರೆ ಫೋನ್ ಈಗ. ಇಲ್ದಲೇ ನಾನು ಫೋನಿಂದನೇ ಮಾಡು, ಮಾಡ್ಕೊಡೋಣ ಮಾತಾಡಿಗೆ ಬಿಡು. ಆಮೇಲೆ ಮಾಡ್ತೀನಿ. ಹೋಗು ಒಂಚೂರು ಕಾಪಿ ಕಾಯಿಸೋಗು. ಅತ್ತೆ ಮಾವ ಸಿಕ್ಕಿದ್ರ? ಸಿಕ್ಕಿದ್ರು ಅವ್ರಿಗೆ. ಸಿಕ್ಕಿ ಯಾಕವ ಹಿಂಗಂದು ನಾವು ಯಾವತ್ತು ಬಂದು ಮಾತು ಆವತ್ತೇ ನನ್ನ ಮನೆ ಸೊಸೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿವಿ. ಯಾಕೆ ಹಿಂಗೆ ಸುಮ್ಮನೆ ಹಿಂಗೆ ಬೇಜಾರು ಮಾಡ್ಕೊಂಡಿರಿ ನೀವು? ಅವನು ಯಾವ್ಯಾವ ಟೆನ್ಷನ್ ಇರ್ಲಿದ್ದ ಅಂದ್ಬಿಟ್ಟಂಗೆ ಅಂದರು ಅತ್ತೆನ ಮಾವ ಇಬ್ರು. ಏನು ಹ್ಞೂ ಹ್ಞೂ ಅಂದಿರಿ? ಸರಿ ಬಿಡಿ ನೀವೇ. ಕರ್ಮ ಆಯ್ತನೇ ಅಡುಗೆ ಮಗ. ಒಂಚೂರು ಕಾಪಿನಾರು ಮುಳುಗು, ಯಾಕೋ ತಲೆನೋಯ್ತದೆ. ಸರಿ ಕಣವ ಆಯಿತು. ಹೋಗು ಯೋಚನೆ ಮಾಡಬೇಡ. ಇನ್ನೊಂದು ವಾರನೂ ಇಲ್ಲ, ನಗ್ನಗಿತ್ತ ಇರು. ಇನ್ಮೇಲೆ ಇದ್ಬಿಟ್ಟು ಮದುವೆ ಆಗಿ ಹೋಗೋದು ಕಲಿ. ಸುಮ್ಮನೆ ಅದು ಇದು ಅಂತ ಟೆನ್ಷನ್ ತಗೋಬೇಡ. ಯಾರ ಮಾತು ಕಿವಿ ಕೊಡ್ಬೇಡ ನೀನು. ಹೆಂಗಿರ್ಬೇಕು ಹಂಗಿರೋದು ಕಲಿ. ಸರಿಯವ? ಸುಮ್ಮನೆ ಆಗ್ನಾದ್ಕೆ ಏನಾರು ಹೇಳ್ತಾರೆ. ಯಾರು ಚಾಡಿ ಹೇಳ್ಕೊಡಕ್ಕೆ ಕೂತಿದ್ದವ್ರು ನಿನ್ನ ಮಗಳಿಗೆ? ಯಾಕೆ ಹಂಗಂತ ಇದೀಯ ನೀನು? ನಿನಗೆ ಉಳ್ಕೋದು ಮರೆಯ ನಿಂದೆ? ಇದೇ ಹಿಂಗಡಿಯ ನೀನು? ನಿನಗೆ ಕುಳ್ಕೋದು ಅಂತ ನಾನು ಕೇಳ್ತಾ ಇರೋದು. ಉಳುಕ್ತಿರೋದು ನಿನಗೆ? ಸರಿ ಅದನ್ನು ಬಿಡು ನೀನುವೆ. ಅಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಇದನ್ನು ಬಿಟ್ಟು ನೋಡ್ಕೊತಿದ್ರಂತೆ. ಹಂಗೆ ನೀನು ಹಿಂಗಡಿಯ ನೀನು ಎಲ್ಲ ಹಾಕುವೆ. ಓಹೋ, ಗೊತ್ತಾಯ್ತದಿರವ್ವ. ಸುಳ್ಳು ಸುಳ್ಳು ತಟ್ವಟ. ನೀನು ಏನು ಹೇಳ್ತಾ ಇದೀಯೋ ಯಾರು ಗೊತ್ತು? ಮುಂದೆ ಗೊತ್ತಾಯ್ತದೆ. ಸುಳ್ಳು ಹೇಳ್ಬಿಟ್ರೆ ನಾಳೆ ದಿವಸಕ್ಕೆ ಗೊತ್ತಾಗ್ದಾಗಿರ್ತದ. ಏನು ಸುಳ್ಳು ಹೇಳಿದಾನು? ಏನು ಸುಳ್ಳು ಹೇಳಿದಾನು ಕಂಡಿದ್ಯಾ ನೀನು? ನಾನು ಸುಳ್ಳು ಹೇಳಿದ್ದ? ಸುಮ್ ಕೂತ್ಕೋ, ಬಾಯಿ ಮುಚ್ಕೊಂಡು ಇಲ್ದೋದೆಲ್ಲ ಮಾತಾಡ ಹಂಗೆ. ನನ್ನ ಮಗಳ ಜೀವನ ಸರಿಯಾಗಿ ಅಂತ ನಾನು ಎಷ್ಟು ಬಾಟಾಡ್ತಿದ್ದಾನೋ. ನಿನ್ಗೊಂಚೂರು ಯಾರು ಜವಾಬ್ದಾರಿ ಇದ್ದದ? ಯಾವ ಜವಾಬ್ದಾರಿ ಇರ್ತದ ನಂಗೆ ಆಡ್ಕೊಂಡು ನೀನು? ನನಗಿಲ್ಲ ಜವಾಬ್ದಾರಿ, ನಿನಗೆ ಇರೋದು. ಅಯ್ಯೋ ಹೋಗು ಸುಮ್ಮನೆ ಎದ್ದೆತ್ತಗೆ. ಸುಮ್ಮನೆ ತಲೆ ತಿನ್ಬಿಡ. ಓಣೆ ಮಗುಂಚು ಕಾಪಿ ಕಾಯಿಸು. ಸರಿ ಕಣವ ಆಯ್ತು. ಹಲೋ ಹಲೋ, ಏನು ಮಾಡ್ತಾ ಇದ್ದೀವಿ ಗಂಗೆ? ಏನಪ್ಪ ಇವತ್ತು ಗ್ಯಾಪ್ನಕ್ಕೆ ಬಂದ ಗಂಗೆ? ಇವತ್ತು ಗ್ಯಾಪ್ನಕ್ಕೆ ಬಂದ ನಿನಗೆ? ಇಷ್ಟು ದಿನ ಒಂದು ಫೋನು ಮಾಡಿಲ್ಲ ಏನೂ ಇಲ್ಲ.
ಅಯ್ಯೋ ನಾನು ಯಾವ್ಯಾವುದೋ ಟೆನ್ಷನಲ್ಲಿ ನಾನು ಆ, ಮತ್ತೆ ಹೇಳಿಲ್ವಾ? ಹ್ಞೂ ಹ್ಞೂ ಹೇಳ್ತು. ಯಾರಿಗೋ 50,000 ಒತ್ಕೊಂಡೋದ್ರಂತಲ್ಲ ನಿಂದ. ಹ್ಞೂ ಹ್ಞೂ 50,000 ಒತ್ಕೊಂಡವ್ರು ನಂದ. ಅದಕ್ಕೆ ಟೆನ್ಷನಲ್ಲಿದ್ದೆ. ಅಯ್ಯೋ ಇನ್ನೇನು ಮಾಡೋಕ್ಕದು ಬಿಡು. ಅಲ್ಲಕ್ಕನ್ ಶ್ರೀನಿವಾಸ, ಯಾವುದೋ ಟೆನ್ಷನ್ ಬತ್ತು ಅಂದ್ಬಿಟ್ಟು ಹಂಗಾರೆ ನಾನು ಕೊಟ್ಟು ಮಾತನೇ ಬಿಟ್ಟು ಬಿಡಾರ. ಹಿಂಗೆ ನೀನು ಬುದ್ಧಿ ಕಲಿಯೋದು ನೀನು. ಸರಿ ಬಿಡು. ನನಗಂತೂ ಭಾಳ ಬೇಜಾರಾಯಿತು. ಯಾಕೋ ಕಣೆ ಶ್ರೀನಿವಾಸ. ಆಯಿತು ಆಯಿತು, ಬೇಜಾರು ಮಾಡ್ಕೋಬೇಡ ಬಿಡು. ಈಗ ಮಾಡಿನೆಲ್ಲ. ನೀನೇನು ಏನು ಮಾಡ್ತಾಯಿದ್ದಿ? ಏನಿಲ್ಲ ಅವ್ವ ನಿಮ್ಮ ಊರಿಂದ ಈಗ ಬತ್ತು. ಈಗ ಕಾಫಿ ಕಾಯಿಸ್ಕೊಡು ಒಂಚೂರ ಅಂತೂ ಕಾಯಿಸಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಷ್ಟಕ್ಕೆ ನೀನೇ ಫೋನ್ ಮಾಡ್ದಲ್ಲ. ಸರಿ ಸರಿ ಆಯಿತು. ಇನ್ನೇನು ಸಮಾಚಾರ? ಇನ್ನೊಂದು ವಾರನೇ ಮದುವೆ. ನನಗಂತೂ ಭಾಳ ಖುಷಿ ಆಯ್ತದೆ. ನಿನಗೆ? ಏನು ಖುಷಿಯೋ ಏನೋ, ನನಗಂತೂ ಈ ಮದುವೆ ನಡೆದದೋ ಇಲ್ವೋ ನಂಗೆ ಆಗೋಗಿತ್ತು ನೀನು ಆಡೋದು ನೋಡ್ಬಿಟ್ಟು. ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಕ್ಕಿಲ್ಲ ಬಿಡು. ನಿಜಕ್ಕೂ ಇನ್ನೊಂದು ವಾರ ಎಷ್ಟು ಬಿರ್ನ ಆದದು ಅನಿಸ್ತದೆ ನನಗಂತೂ. ಒಂಥರ ನಾಚಿಕೆ ಆಯ್ತದ ನನಗೆ. ಓ ಯಾಕಪ್ಪ, ಯಾಕೆ ನಾಚಿಕೆ ಬೇರೆ ನಿನಗೆ? ಯಾಕೆ ನಾಚ್ಕೊಂಡಿಯೇ? ಇನ್ನೇನು ಎಲ್ಲರೂ ಕೊಟ್ರ ಕಾರ್ಡ? ಯಾವ ಕಾರ್ಡನ್ನು ಮಾಡಿಸಿಲ್ಲ, ಏನೂ ಇಲ್ಲ. ಹಂಗೆ ಬಾಯಲ್ಲಿ ಹೇಳೋದ ಅಂದ್ಬಿಟ್ಟು ಕಾರ್ಡು ಗಿರ್ಡು ಏನು ಮಾಡಿಸೇ ಇಲ್ಲ. ಸರಿ ಸರಿ ಆಯಿತು. ಇನ್ನೇನು ಸಮಾಚಾರ? ಇನ್ನೂ ಏನೂ ಇಲ್ಲ. ಸರಿ ಆಯಿತು. ಏನು ಬೇಜಾರು ತಿಳ್ಕೊಬೇಡ ನೀನು. ನನಗೆ ಯಾವ್ಯಾವ್ದಾರು ಟೆನ್ಷನು ಯಾವ ಟೆನ್ಷನ್ಗೆ ನಾನು ಹಂಗೆ ನಿನ್ನ ಫೋನ್ಗಿನ್ ಮಾಡೋಕ್ಕಾಗಲಿಲ್ಲ. ಬೇಜಾರು ತಿಳ್ಕೊಬೇಡ ಆಯಿತಾ? ಸರಿಯಾ? ಇನ್ನೇನು ಚೆನ್ನಾಗಿರೋಕ್ಕಾಯ್ತದೆ ಬಿಡು, ಉಣ್ಕೊಂಡು ತಿನ್ಕೊಂಡು. ಅದ್ರ ಬಗ್ಗೆ ನೀನು ಟೆನ್ಷನ್ ತಗೋಬೇಡ. ಆಯಿತಾ? ಉಣ್ಣೋದು ತಿನ್ನೋದೇ ಇದ್ದದ, ಬದುಕಿ ಬಾಳ್ಬೇಕು. ಅಯ್ಯೋ ಈ ಹೆಂಗೋ ಮದುವೆ ತಕ್ಕನಾಗಿ ಚೆನ್ನಾಗಿ ಅವ್ರೆ ಕಣೋ ಅಂತ ಒಂದು ಹೆಸರು ತಗೋಬೇಕು. ತಿನ್ನೋದು ಉಣ್ಣೋದೇ ಇದ್ದದ. ಓ ತಿಂದಾನೆ ಉಂದಾನೆ ಹಸ್ಕೊಂಡಿರಕ್ಕದ್ದ ಗಾಳಿಗೆ ಬಾಯ್ಬಿಟ್ಕೊಂಡು ನೀನು ಚೆನ್ನಾಗಂತ ಇದೀಯ. ಸರಿ ಆಯಿತು. ಇನ್ನೇನು ಸಮಾಚಾರ? ಏನೂ ಇಲ್ಲ. ಯಾವ ಸಮಾಚಾರವಿಲ್ಲ, ಎಂಥದ್ದು ಇಲ್ಲ. ಸರಿ ಇನ್ನೇನು? ಇನ್ನೇನೂ ಇಲ್ಲ. ನನಗೂ ಏನೇನು ಕೊಟ್ಟು ಮಾತಾಡಿದ ಅವ್ರಿಗೆ ಭಾಳ ಬೇಜಾರಾಗಿತ್ತು. ಈಗ ಒಂಥರ ಮನ್ಸಿಗೆ ಭಾಳ ಅಗ್ರಾಯ್ತು. ಓ ಅದಕ್ಕಂತ ಹೋಗಪ್ಪ. ನಾನು ನಿನ್ ಕೊಟ್ಟು ಮಾತಾಡೋದೇ ಬೇಡ, ಈ ಮದುವೆನೇ ಕ್ಯಾನ್ಸಲ್ ಮಾಡೋದು ಅನ್ಕೊಂಡಿದ್ದೆ. ನಿಜಕ್ಕೂ ಹೊಸಿ ಬೇಜಾರಾಗಿತ್ತಿಲ್ಲ ನನಗೆ. ಬ್ಯಾಡ್ವೆ ಬೆಳೆಯೋ ಸವಾಸ್ವೆ ಅಂತ ಅನ್ಕೊಂಡಿದ್ದೆ. ಏನೋ ಅವತ್ತು ಯಾಕೆ ನೀನು ನಂಗೆ ಫೋನ್ ಕಟ್ ಮಾಡಿಬಿಟ್ಟೆ, ಒಬ್ಬಿಟ್ಟು ಎಲ್ಲ ಮಾಡ್ಕೊಂಡು ಕುಂತಿದ್ದೆ ಗೊತ್ತಾ. ಅದಕ್ಕೆ ಹೇಳಿವ ಯಾವುದೋ ಒಂದು ಟೆನ್ಷನಲ್ಲಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು. ಬಿಡು ಇನ್ನೊಂದು ದಿವಸ ಯಾವಾಗಾರು ಬರ್ತೀನಿ. ಇಲ್ದಾರೆ ಇನ್ನು ಮದುವೆ ಆದಮೇಲೆ ಅಲ್ಲೇ ಇರೋಕ್ಕಿಲ್ವಾ? ಬತ್ತವೈತೆ ಇರೋಕ್ಕಿಲ್ವಾ? ಉಣ್ಕೊಂಡು ತಿನ್ಕೊಂಡು ಇರೋಕ್ಕಾಯ್ತದೆ ಬಿಡು. ಅದಕ್ಕೆ ತಲೆ ಕೆಡ್ಸ್ಕೊಂಡಿಗೆ ನೀನು. ಸರಿ ಆಯ್ತು. ಇನ್ನೇನು ಸಮಾಚಾರ? ಇನ್ನೇನು ಇಲ್ಲ. ನಿಂದು ಇನ್ನೇನು ಸಮಾಚಾರ? ಇನ್ನೇನು ಇಲ್ಲ. ಮತ್ತೆ ಏನೂ ಇಲ್ಲ. ಮತ್ತೆ ಏನೂ ಇಲ್ಲ. ಇನ್ನೇನು ಏನೂ ಇಲ್ಲ. ಮತ್ತೆ ಏನೂ ಇಲ್ಲ. ಮಗ ಆಯ್ತಾ ಕಾಫಿ? ಅಯ್ಯೋ ಅವ್ವ ಕಾಫಿ ಕೇಳ್ತದೆ. ಕಾಫಿ ಕೇಳ್ಕೊಟ್ಬಿಟ್ಟು ಮಾಡ್ತೀನಿ. ಹಾಂ ಸರಿ ಸರಿ ಆಯಿತು ಮಾಡು. ಅಯ್ಯೋ ಇನ್ನು ನನಗಂತೂ ಶ್ರೀನಿವಾಸನ ಮೇಲೆ ನಂಬಿಕೆನೇ ಹೊಂಟೋಗಿತ್ತು. ಪಾಪ ಯಾವಾರು ಚಿಂತೆಗೆ ಹಂಗೆ ಫೋನ್ ಮಾಡೋಕ್ಕಾಗಿಲ್ಲ. ನಾನೇ ತಪ್ಪು ತಿಳ್ಕೊಬಿಟ್ಟೆ ಪಾಪ. ಒಟ್ಟುರ್ದೋಯ್ತದ ಆಡೋದು ನೋಡಿದ್ರೆ. ಸರಿ ಕಣ್ರಪ್ಪ, ಬರೋಣ. ಹಂಗೆ ಬಂದ್ಬಿಡಿ. ಮದುವೆಗೆ ಕರೆದಿಲ್ಲ ಅಂತ ಅನ್ಕೋಬೇಡಿ. ಅಯ್ಯೋ ಬಂದು ಮನೆಯವು ಕರೆಯೋದ ಅಂತಾನೆ ಅನ್ಕೊಂಡೆ. ಏನು ಮಾಡಿರಿ? ಕರೆಯೋಕೆ ಆಯ್ತಾ ಇಲ್ಲ ನನಗೆ. ಟೈಮ್ ಎಟ್ತಾರ ಇರೋದೇ 8 ದಿವಸ ಮದುವೆ. ಎಲ್ರೂ ಹೆಂಗೆ ಹೋಗೋ ಕರೆಯೋಕ್ಕಾದದು. ಅದಕ್ಕೆ ಹಿಂಗೆ ಕರೆದಿದ್ದೇವನಿ. ಬೇಜಾರು ಮಾಡ್ಕೋಬೇಡಿ. ಎಲ್ಲ ಮದುವೆ ಬಂದು ಆಶೀರ್ವಾದ ಮಾಡಬೇಕು. ಶ್ರೀನಿವಾಸನೂ ಗಂಗೆನೂ ಚೆನ್ನಾಗಿರಲಿ ಅಂತ ನಮ್ಮಿಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ಆಯ್ತಾ? ನಿಮ್ಮ ಆಶೀರ್ವಾದ ಅಲ್ಲಿಂದನೇ ಬೇಡ್ಕೊತೀನಿ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.